ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಬ್ಬರು ನನ್ನ ಮಗ ಇರೋ ನಿಮ್ಮಮ್ಮ ಇಬ್ರು ಯಾಕಿಲ್ಲ ಮಲ್ಕತಾರ? ಕೇಳ್ಬಿಡು ತಾಯ್ತಂಗೆ ತಪ್ಪಾಯ್ತು ಅಂತ ಕೇಳ್ಬಿಡು, ಕಾಲಕ್ಕೆ ಬಿದ್ಬಿಡು, ಕೇಳ್ಬಿಡು. ವೆರಿ ಗುಡ್. ಇವೇ ಮೊದಲನೇ ಪಾಪ ನಮ್ಮ ಅಪ್ಪಂಗೆ ಎದುರು ನಿಂತ್ಕೊಂಡು ಮಾತಾಡ್ತಿರೋದು ಅಂದ್ರೆ ಬರೀ ಪಾಪಗಳು ಮಾತ್ರ ಅಲ್ಲ, ನಮ್ಮ ಅತ್ತೆದಿರಾಗ್ಲಿ ಯಾರಾಗ್ಲಿ, ನಮ್ಮ ಅತ್ತೆದಿರ ಮಕ್ಕಳಾಗ್ಲಿ ಎಲ್ರು ಎದುರುಕೊಳ್ಳೋರು ನಮ್ಮ ಅಪ್ಪಂಗೆ. ಕೆಲ್ಸಕ್ಕೆ ಹೋಗಿದ್ದೀಪ? ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಕಣ್ಣಡಿ, ಅದೇ ಕೆಲ್ಸಕ್ಕೆ ಹೋಗೋಣ ಗರ ಕೆಲ್ಸಕ್ಕೆ ಹೋದ್ರೆ ನಾನು ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಬೆಳಗಿನ ಜಾವ ಎತ್ತು ಹೊಲಕ್ಕೆ ಊಟ ಹೊತ್ಕೋಯ್ತವನೆ ನಮ್ಮ ಕರ್ಗೆ ಕರ್ಕೊಂಡು ಬೈ ಗೈಸ್. ಹೊಲ್ತಾಗ ಬಂದು ರೀಚ್ ಆದಿ. ಇವಾಗ ಬೇವಿನ ಮರದಲ್ಲಿ ತಾವು ಊಟ ಮಾಡಿಬಿಟ್ಟು ಮಾವಿನ ಮರದಲ್ಲಿರೋ ಆಳುಗಳನ್ನ ಕರೆದ್ಬಿಟ್ಟು ಪಳ್ಳೋಲ್ ತಗೋಗ್ಬಿಟ್ಟು ನಮ್ಮ ಅಣ್ಣಂಗೆ ಟೋಪಿ ಕೊಟ್ಬಿಟ್ಟು ಬರಬೇಕು. ಮಾವಿನ ಮರದಲ್ಲಿ ಇಲ್ಲಿ ನೋಡಿ, ಇದು ಕಾಣಿಸ್ತದಲ್ಲ, ಇದು ಮಾವಿನ ಮರದಲ್ಲ. ಅಲ್ಲಿ ಮುಂಚೆ ಮಾವಿನ ಮರ ಇತ್ತು, ತರ್ಸಾಕ್ಬಿಟ್ಟವ್ರೆ. ಬಟ್ ಆದರೂ ಅದಕ್ಕೆ ಮಾವಿನ ಮರದೊಲ ಅಂತಲೇ ಹೆಸರು ಇಟ್ಕೊಬಿಟ್ರು. ಇದಕ್ಕೆ ಬೇವಿನ ಮರದೊಲ ಅಂತ, ಅದಕ್ಕೆ ಪಳ್ಳೊಳ ಅಂತ. ಅಂದರೆ ಅದು ಫುಲ್ ದೂರದಲ್ಲಿ ಐತಲ್ಲ, ಅದಕ್ಕೋಸ್ಕರ ಅಲ್ಲಿ ಕಾಣಿಸ್ತದಲ್ಲ, ಅದು ಪಳ್ಳೊಲ. ಹಿಂಗೆ ನಮ್ಮ ಹೊಲಗಳ ಹೆಸರು. ನೀವು ಹೊಲಗಳಿಗೆಲ್ಲ ಹಿಂಗೆ ಹೆಸರಿಟ್ಟಾರೆ ಯಾಕೆ ಕಮೆಂಟ್ ಮಾಡಿಬಿಡು. ಬನ್ನಿ ಇವಾಗ ನಮ್ಮ ಅಣ್ಣಂಗೆ ಟೋಪಿ ಕೊಟ್ಬಿಟ್ಟು ಬರುವ ಗೈಸ್. ನಮ್ಮ ಅಣ್ಣ ಟೋಪಿನ ಇಲ್ಲೇ ನೇತಾಕ್ಬಿಟ್ಟು ಬಾ, ನೀ ನೇತಾಕ್ಬಿಟ್ಟು ಹೋಗು ಅಂದ. ಅವನೆಲ್ಲೋ ಬೇರೆ ಕಡೆ ಹೋಗೋಣಂತೆ. ಬನ್ನಿ, ನಾನು ಇವಾಗ ಕಾಲೇಜ್ಗೆ ಹೋಗ್ಬೇಕು. ಏನಾಯ್ತು ಸಿದ್ದಮ್ಮ? ಕೃಷ್ಣ ಸುಂದರಿ ಇಷ್ಟ ಸುಂದರಿ ಅಲ್ಲ, ಕೃಷ್ಣ ಸುಂದರಿ ಅಂತ. ಏನಾಯ್ತು? ಜ್ವರವಾ? ಆಸ್ಪತ್ರೆ ತೋರ್ಸಮ್ಮ. ಹಾ ಸರಿ. ಇವಾಗ ಇಬ್ರು ಅವರು ರೆಡ್ಡಿ ಸುದ್ದಿ ಮಾತಾಡ್ರಿ. ನನ್ನ ಫ್ರೆಂಡ್ ಇಸ್ರಾರು ಬಂದವನೆ. ಇವಾಗ ಇವನ್ ಕರ್ಕೊಂಡು ಕಾಲೇಜ್ಗೆ ಹೋಗೋ. ಬನ್ನಿ ದಿವ್ಸ ಕ್ಲಾಸ್ ಮುಗಿಸ್ಕೊಂಡು ನಾನು ಇಸ್ರಾರು ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ವಿ. ಊಟ ಮಾಡ್ತಾ ನನಗೆ ಒಂದು ಥಾಟ್ ಬಂದಿದೆ. ಇವಾಗ ಚಪಾತಿ ಎಲ್ಲ ತಿಂದಾಯ್ತು ನನಗೆ ಗೈಸ್. ಈ ಊಟ ತಿಂದ ಏನು ಥಾಟ್ ಬಂದಿದ್ದು ಅಂದರೆ, ನಾನು ಈ ಊಟ ತಿಂತೀನಿ, ಪನ್ನೀರ್ ಟಿಕ್ಕ ಬೇಕು ಅನ್ಸ್ತು ನನಗೆ. ಪನ್ನೀರ್ ಟಿಕ್ಕ ತಿನ್ನಬೇಕು ಅಂತ ಅಂದ್ಬಿಟ್ಟು ಅದನ್ನ ತರ್ಸೋಕ್ಕೆ 250 ರೂಪಾಯಿ ಏನೋ ಆಯ್ತದೆ. 250 ರೂಪಾಯಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಜಾಸ್ತಿ ಆಗ್ಬಿಡ್ತದಲ್ಲ ದುಡ್ಡು ಅನ್ನೋ ಥರ ಯೋಚನೆ, ಖರ್ಚಾಗ್ಬಿಡ್ತದಲ್ಲ ದುಡ್ಡು ಅನ್ನೋ ಥರ ಯೋಚನೆ. ನಾನು ಇವಾಗ ಖರ್ಚು ಮಾಡೋಕ್ಕೆ ಅಂದರೆ ಅಯ್ಯೋ ಇಷ್ಟೊಂದು ದುಡ್ಡು ಏನಕ್ಕೆ ಅನ್ನೋ ಥರ ಯೋಚನೆ ಮಾಡ್ತಾವ್ನಿ. ದುಡ್ಡು ಸೇವ್ ಮಾಡ್ಬಿಡೋ ಅಂತ ನಾವು ಸೇವ್ ಮಾಡ್ತಾ ಹೋದಾಗ ಏನಾಯ್ತದೆ ಅಂದರೆ, ಏನೋ ನನ್ನ ಹತ್ರ ದುಡ್ಡು ಐತಲ್ಲ, ನೆಕ್ಸ್ಟ್ ದುಡಿಯೋಕ್ಕೆ ಸೋಂಬೇರಿ ಥರ ವಹಿಸ್ಬೋದು. ಸೊ ನಾನು ಇವಾಗ ಖರ್ಚು ಮಾಡ್ತು ಅಂದರೆ ನೆಕ್ಸ್ಟ್ ಏನು ಮಾಡೋದು, ಹೆಂಗೆ ದುಡ್ಡು ಮಾಡೋದು, ನೆಕ್ಸ್ಟ್ ಇನ್ನೂ ಏನೇನು ಮಾಡೋದು ಅನ್ನೋದು ಒಂದು ನೀಡ್ ಥರ ಆಯ್ತದೆ ಅದು. ಇವಾಗ ನಾನು ಖರ್ಚು ಮಾಡಿದ್ರೆ ನೆಕ್ಸ್ಟ್ ಇನ್ನೂ ದುಡಿಬೇಕು ಅಂತ ಅನಿಸ್ತಾ ಇರ್ತದೆ. ಅದು ನನಗೆ ಇಲ್ಲಿ ತಿಂತ ಊಟದಲ್ಲಿ ವಿಚಾರಕ್ಕೆ ಅನಿಸಿದ್ದು. ಸೊ ಮುಂಚೆ ಆರ್ಡ್ರ್ ಮಾಡಿರಲಿಲ್ಲ ಪನ್ನೀರ್ನ, ಇವಾಗ ಆರ್ಡ್ರ್ ಮಾಡಿದೆ. ನಿಮ್ಗೇನು ಅನಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ಪನ್ನೀರ್ ಬಂತು ಗೈಸ್. ಇವತ್ತು ಇಸ್ರಾರು ಓಡಿಸ್ತಾಯಿ ನನ್ನ ಮಗ. ಲೇ ನನ್ನ ಮಗನೇ, ನಿನಗೆ ನೋಡಿ ಏನೋ ಮಚ್ಚ ನಿಂದು. ನಮ್ಮ ಅಣ್ಣ ಆಯ್ತು, ನೀನಾಯ್ತು, ನಾನಾಯ್ತು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಬ್ಬರು ನನ್ನ ಮಗ ಇರೋ ಹಿಂದೆ ಡೈರೆಕ್ಟ್ ರಿವರ್ಸ್ ತೆಗೆ. ಲೋಪರ್ ನನ್ನ ಮಗ ಇದಕ್ಕೂ ಮುಂದೆ ಬರ್ತಾನೆ ನೋಡ್ರಿ ಮಚ್ಚ. ನೋಡ್ಕೊಂಡಲ್ವೇನು, ಯಾವಾಗ್ಲೂ ಲಿಗ ಇಟ್ಟೇ ಇರಲ್ಲ ಕಳ ನೀನಂತೂ. ಏನಾದ್ರೂ ಒಂದು ತಿಂಗಳಿಗೂ ವಾರಕ್ಕೂ ಒಂದು ಆನಿಲ್ಲ ಅಂದ್ರೆ ಸಮಾಧಾನ ಇಲ್ಲ. ಸದ್ಯ ಏನಿಲ್ಲ, ಅಂಡಿಲ್ ಫುಲ್ ಊಸ್ಟ್. ಇಲ್ಲಿ ನೋಡಿ, ಅಂಡಿಲೆಲ್ಲ ಫುಲ್ ಊಸ್ಟ್ ಆಗ್ಬಿಟ್ಟಿದೆ. ನನ್ನ ಕಾರು ಒಂದ್ಸತಿ ಶಶಾಂಕ್ ಇವಾಗ ಒಂದು ತಿಂಗಳಲ್ಲಿ ಇವಾಗ ಇವ್ ಕರೆಕ್ಟಾಗಿ ಓಡಿಸ್ತಿದ. ಕೆಲವೊಂದು ಟೈಮಲ್ಲಿ ಏನು ಮಾಡಕ್ಕಾಗಲ್ಲ. ಅಲ್ಲ ಕಣ್ಣು ಕಾಣಿಸುತ್ತೆ, ಶಶಾಂಕನು ಅಷ್ಟೇ, ಎಲ್ಲ ಕಣ್ಣು ಕಾಣಿಸ್ತಿ ಆಗೋದು ಓಕೆ, ಏನೋ ಒಂದಿದ್ದು ಅಂತ ಕಣ್ಣಿಗೆ ಎದುರುಗಡೆ ಕಾಣಿಸ್ತಾ ಇದೆ. ಶಶಾಂಕಂಗೂ ಅಷ್ಟೇ, ಅವನ್ ತಗೋಗಿ ಮಂಚಿಗೆ ಗುದ್ದವನೆ, ಕಣ್ಣು ಕಾಣಿಸ್ತದೆ ಅರ್ಧ ಅಡಿ ಅದೇ. ಇವ್ನಿಗೆ ಅರ್ಧ ಅಡಿ ಹಳ್ಳ ಆಗಿರೋದು ಕಾಣಿಸ್ತದೆ, ಹಳ್ಳದೊಳಗ್ ಬಿಡ್ತಾವನೆ. ಸದ್ಯ ಎರಡು ಒಂದೇ ಜಾಗದಲ್ಲಿ ಆಗಿರೋದು ನೋಡಿ. ನಮ್ಮ ಅಣ್ಣ ಎಲ್ಲಿ ಏಟ್ ಮಾಡ್ದ ಅದೇ ಜಾಗದಲ್ಲಿ ಇವನು ಏಟ್ ಮಾಡಿರೋದು. ಹಿಂಗೆ ಸದ್ಯ ಏನಾಗಿಲ್ಲ, ಜಾಸ್ತಿ ಏನಾಗಿಲ್ಲ. ಅಂದ್ರೆ ಸ್ವಲ್ಪ ತರಿಸಿದಂಗ ಆಗೈತೆ. ಮತ್ತೆ ಒಂದೆರಡು ನಟ್ಗಳ ತರ ಇರ್ತಾವಲ್ಲ ಅಂತವ್ ಕಳ್ಕೊಂಡ್ ಹೋಗ್ಬಿಟ್ರೆ ಇನ್ನೇನಾಗಿಲ್ಲ. ನಮ್ಮಮ್ಮ ಬೈಯಲ್ಲ ಮಚ್ಚ, ಏನಿಲ್ಲ ಓಕೆನಾ. ಬೈತದೆ, ಏನು ಮಾಡಕ್ ಆಗಲ್ಲ. ನಂಗೂ ಸೇರ್ಸ್ ಬೈತದೆ, ನಿನಗ್ ಬೈಯಲ್ಲ.
ಇಷ್ಟ ಏನಾಗಿಲ್ಲ, ದೊಡ್ಡದ್ರಲ್ಲಾಗತ್ತೆ ಚಿಕ್ಕದ್ರಲ್ಲಾಗದೆ ಅಷ್ಟೇ. ಕೈಯಿಂದ ನಾವು ಮಾಡ್ಕೊಂಡಿರೋದು ಕೈಸಿ ಅಲ್ಲ ನೀನ್ ನನ್ನ ಮಗನೇ, ನನ್ ಏನು ಅಲ್ಲ, ಕಣ್ಣು ಕಾಣಿಸೋನೆ ನಾನು ಇದೇ ಕಿತ್ತಕ್ ಬಂದಿದೆ ಅನ್ನೋಷ್ಟರಲ್ಲಿ ಒಳಗಡೆ ಹೋಗ್ಬಿಟ್ಬಿಟ್ಟ. ಬೈಕ್ ಹಿಂದ್ಗಡೆ ಕಾರ ಅವನವನ ಯಾರಿಗ್ ನೋಡ್ತೀಯ? ಲೋ ಗಾಡಿ ಓಡಿಸೋ ನೀನ್ ಏನ್ ಮಾಡ್ತಿರ್ತಾನೆ ಎಲ್ಲ ನೋಡ್ಬೇಕಲ್ಲ. ಎಲ್ಲ ಅಲ್ಲ ಅವ್ನ ಹಿಂದೆ ಇನ್ನ ಅದು ಅಲ್ಲಿ ನೋಡೋಲ್ಲಿ ನಾವು ಎಲ್ಲಿಂದ ಬರ್ತಿರೋದು ಹೇಳು. ಸ್ವಲ್ಪ ಕಾನ್ಸಂಟ್ರೇಟ್ ಯಾವಾಗ್ಲೂ ಅಷ್ಟೇನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ತಪ್ಪು ಮಾಡೋನಿಲ್ಲ ಅಂತಲ್ಲ, ಕಾನ್ಸಂಟ್ರೇಟ್ ಮಾಡ್ಬೇಕು. ಕಾರ್ ಓಡಿಸ್ಬೇಕಾದ್ರೆ, ಬೈಕ್ ಓಡಿಸ್ಬೇಕಾದ್ರೆ ಬರೀ ಅದ್ರ ಕಡೆ ಬಿಟ್ರೆ ಇನ್ಯಾವ್ದ್ರ ಕಡೆ ಯೋಚನೆ ಮಾಡಕ್ ಹೋಗ್ಬಾರ್ದು ನಾವು. ಆ ಕಡೆ ಈ ಕಡೆ ಯಾರು ಯೋಚನೆ ಮಾಡ್ತು ಅಂದ್ರೆ ಒಂಚೂರು ಎತ್ತಗಿತ್ತಾಗ ಒಂದೊಂದ್ ಸೆಕೆಂಡ್ ಸಾಕು. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕಾನ್ಸಂಟ್ರೇಟ್ ರೋಡ್ ಮೇಲೆ ಇರ್ಲಿ, ರೋಡ್ ಗಾಡಿ ಓಡಿಸೋ ಟೈಮಲ್ಲಿ ಅಷ್ಟೇ. ಗೈಸ್ ಹೋಯ್ತಾ ದಾರಿಲ್ಲ ಹಂಗೆ ನಮ್ಮ ಅಪ್ಪ ಕರ್ಕೊಯ್ತಾರೆ. ಅಪ್ಪ ಅತ್ತಪ್ಪ ಮತ್ತೆ ಹೇಳ್ಬೇಕಾನೆ, ಮತ್ತೆ ಹೇಳ್ಬೇಕಾನೆ ಈಚೋರ್ ಬಂದ್ ನಿಂತ್ಕೊ ಅಂತ ಅಮದವೇ. ಯಾಕಪ್ಪ ನೀ ಎಲ್ಲಿ ನಿಂತಿದ್ಯಪ್ಪ? ನಾನು ಆಚೋರ್ ನಿಂತಿದ್ನಲ್ಲ, ನೆನ್ನ ನಿಂತಿದ್ನಲ್ಲ ಅಲ್ಲಿ, ಮೊದ್ಲೇ ಹೇಳ್ಬೇಕಾನೆ ನಾನು. ಪೂರ ಅಂಕಾರದಿಂದ ಮುದ್ದೆ ಬೋಗದ್ರು ಬೈಬೇಕಾಯ್ತು ನಾನು. ಅಲ್ಲ ಕಣಪ್ಪ, ನಮ್ಮ ಅಪ್ಪನ ಹೆಸರು ವಜ್ರಮುನಿಯಪ್ಪ ಅಂತ. ವಜ್ರಮುನಿ ಇರ್ಲಿ. ಸೀಟ್ ಬೆಲ್ಟ್ ಹಾಕಪ್ಪ. ಕೆಲ್ಸಕ್ಕೆ ಹೋಗಿದ್ದೀಪ? ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಕನ್ನಡಿ, ಅದೇ ಕೆಲ್ಸಕ್ಕೆ ಹೋಗೋಣ, ಗಾರ ಕೆಲ್ಸಕ್ಕೆ ಹೋದ ನಾನು. ಸರಿ ಸಟ್ಟಿಗೆ ಬಂದ ಅಪ್ಪ ಬಾಗಿಲು ತೆಗೆದು ಕಲ್ಸ್ಬಿಟ್ಟಿ. ಅಪ್ಪ ಸೋನೆ ಮಳೆ ಬೀಳ್ತದೆ ಗೇಸ್ ನಮ್ಮೂರ್ಲಿ. ಗೇಸ್ ನಮ್ ಜ್ಞಾನವಿ ಮಗಳು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟು ಒಳ್ಳೆ ಚಿನ್ನು ಮಗಳೇ. ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು. ಏನ್ ಸರ್ಪ್ರೈಸ್ ನಂಗೆ ಇದು? ಏನಿದು? ಅಕ್ಕ ಚಕ್ಕಳಿ, ನಂಗೆ ಚಕ್ಕಳಿ ಇನ್ನೊಂದು ಕೊಡು ಕೊರೆ. ಯಾವಾಗ ಬಂದೆ ಚಿನ್ನು? ಯಾವಾಗ ಬಂದೆ ಮಗಳೇ? ಏನಕ್ಕೆ ಬಂದೆ ಒಟ್ಟಿಗೆ? ಏನಕ್ಕೆ ಬಂದೆ ಒಟ್ಟಿಗೆ? ಯಾಕೆ ಬಂದೆ ಒಟ್ಟಿಗೆ? ನೀನ್ ಕೇಳಕ್ಕೆ ಸ್ಕೂಲ್ ಹೋಗಲ್ಲ? ಜ್ಞಾನವಿಗೆ ಇದು ಸಮ್ಮರ್ ಹಾಲಿಡೇಸ್ ಕೊಟ್ಬಿಡವ್ರೆ, ಅದಕ್ಕೆ ಇಲ್ಲಿ ಸೆಟ್ಲ್. ಇಲ್ಲಿ 3 ದಿವಸ, ಅವ್ರ ಹಟ್ಲಿ 3 ದಿವಸ ಗೋಪಾಲಪುರದಲ್ಲಿ. ಬ್ರಾ ಎಲ್ಲಿಂದ ತಗೊಂಡ್ಬಂದ್ರಿ ಚಕ್ಲಿಯ? ಗೊತ್ತಿಲ್ಲ. ಈ ಜ್ಞಾನವಿಗೆ ಎಲ್ಲಿ ಸಿಕ್ತು? ಹಿಂಗ್ ಸರ್ಪ್ರೈಸ್ ಅಂದ್ಬಿಟ್ಟು ಬಂದ್ ಕೊಡ್ತಾಳೆ. ಜ್ಞಾನವಿ ಏನಂತ ಜುಮ್ಮ ಗೊಂಬೆ ಯಾರು ತಗೊಂಡಿದ್ದು ಮಗ? ದೊಡವ ಚಪ್ಪಲೆ ಕೊಡ್ತದೆ. ಥ್ಯಾಂಕ್ ಯು ದೊಡವ. ಯಾರು ಗೊಂಬೆ? ನಿನ್ನ ಗೊಂಬೆ ಮಗಳೇ, ನಾನೆಲ್ಲ ಗೊಂಬೆ. ನನ್ನ ಮುದ್ದು ಬೊಂಬೆ ಕೊಡ, ಬೊಂಬೆ ಕೊಡೋದು. ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ. ಈ ಕಡೆಗೆ ನಾನು ಕೊಡೋದಲ್ವಾ? ನಾನೇ ಗೊಂಬೆ ಆಯ್ತವಾ? ಸೀರಿಯಸ್ ಆಗಿ ಬಿಚ್ಬಿಟ್ಟಿ ಕಣಮ್ಮ ನಿನ್ನ. ಮಾತಾಡ ಆಡಮೋಸಿ ಬಂದಿದ್ದ ತಕ್ಷಣ ಸರತು ಅಂತ. ಗೆಲವಿ ಆಂಟಿ ಏನು? ಶಶಿಕಲಾ ಆಂಟಿ ಏನು? ಮಾತಾಡ್ಸಿ ಆಂಟಿನಾ? ಮುದ್ಕಿ ಏನು? ನಮ್ಮಮ್ಮ ಕಡೆ ಮುದ್ಕಿ. ನಾನು ನಮ್ಮಮ್ಮ ಮುದ್ಕಿ ಚಿನ್ನು. ನಮ್ಮಮ್ಮನ ಮುದ್ಕಿ ಏನು? ಮುದ್ಕಿ ಮುಡ್ಕೆ ಅನ್ಬಿಡು ಅದಕ್ಕೆ. ಶಶಿಕಲಾ ಸಣ್ಣ ಇಷ್ಟೊತ್ತಲ್ಲಿ ಏನ್ ತೆಗಿದ್ದೆ? ನಾಳೆ ಬೆಳಗ್ಗೆ ತಗೊಡ್ತೀನಿ ಮುಡಿಸಿನ. ಅಪ್ಪ ಬೆಟ್ನಾಗ ಕಳ್ಸಪ್ಪ ಕಿತ್ತೊಂದ್ ನನ್ ಸಂತಿಗೆ. ನಮ್ಮ ಅಪ್ಪನೇ ವಜ್ರಮಣಿ ಅಂತಾಳೆ, ನೀನು ವಜ್ರಮಣಿ. ಇನ್ನೊಂದ್ಸತಿ ಏನು ಅದಕ್ಕೆ ಕಿಂಡರ್ ಜೊತೆ ಕೊಡ್ತೀನಿ ಅನ್ಬಿಡು. ಗೈಸ್ ಇಷ್ಟು ದಿವಸ ನಾವ್ ಯಾರು ವಜ್ರಮಣಿ ಅಂದ್ರೆ ನಗೋ ಗೊತ್ತಿರಲಿಲ್ಲ. ಕ್ಯೂಟೆಸ್ಟ್ ಆಗಿ ಅನ್ನೋದು ಅಂದ್ರೆ ನಮ್ ಜ್ಞಾನವೇ ಒಬ್ಳೆ ವಜ್ರಮಣಿ ತಾತಾನು. ವಜ್ರಮಣಿ ತಾತಾನು ಎಸ್ ನಮ್ಮ ಅಪ್ಪನ್ ನೋಡಿ ಎಲ್ರು ಭಯ ಪಡೋರು. ಇದೇ ಮೊದಲನೇ ಪಾಪು.
ಇವೇ ಮೊದಲನೇ ಪಾಪ ನಮ್ಮ ಅಪ್ಪಂಗೆ ಎದುರು ನಿಂತ್ಕೊಂಡು ಮಾತಾಡ್ತಿರೋದು ಅಂದ್ರೆ ಬರೀ ಪಾಪಗಳು ಮಾತ್ರ ಅಲ್ಲ, ನಮ್ಮ ಅತ್ತೆದಿರಾಗ್ಲಿ ಯಾರಾಗ್ಲಿ, ನಮ್ಮ ಅತ್ತೆದಿರ ಮಕ್ಕಳಾಗ್ಲಿ ಎಲ್ಲರೂ ಎದುರು ಕಳೋರು ನಮ್ಮ ಅಪ್ಪಂಗೆ. ನಮ್ ಗಾನವೇ ನೋಡಿ 2 ಗುಂಡಿಗೆ ಒಳಗೆ ಡಬಲ್ ಗುಂಡಿಗೆ ನಮ್ಮ ಅಪ್ಪನ ಎದುರಿಗೆ ನಿಂತ್ಕೊಂಡು ವಜ್ರಮಣಿ ಅಂತ ಅವಳೆ. ವಜ್ರಮಣಿ ಸಾಕು ಬಿಡುವಾಗ್ಲೇ ಪ್ಲೀಸ್ 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 ಸಾಕು ಸಾಕು. ಕಿಂಡರ್ ಜೊತೆ ಕೊಡ್ತೀವಿ ಬಿಡು ಆಯ್ತು. ಅದಕ್ಕೆ ಸಾರಿ ಏನ್ಬಿಡು, ಅದಕ್ಕೆ ಸಾರಿ ಏನ್ಬಿಡು, ಕಾಲಿಗೆ ಬಿದ್ಬಿಡು. ತಪ್ಪಾಯ್ತು ಅಂತ ಸಂಸ ಅಂದ್ಬಿಡು. ಸಾರಿ ಅಂತ ಕೇಳ್ಬಿಡು, ಅಲ್ಲಿ ತಪ್ಪಾಯ್ತು ಅಂತ ಕೇಳ್ಬಿಡು. ಕೇಳ್ಬಿಡು ತಾತಂಗೆ ತಪ್ಪಾಯ್ತು ಅಂತ ಕೇಳ್ಬಿಡು, ಕಾಲಿಗೆ ಬಿದ್ಬಿಡು, ಕೇಳ್ಬಿಡು. ವೆರಿ ಗುಡ್, ಗುಡ್ ಗರ್ಲ್. ಗೇಸ್ ನಮ್ಮಪ್ಪ ನಾನು ತಪ್ಪು ಮಾಡ್ಬಿಟ್ಟಾಗ ನಮ್ಮ ಅಪ್ಪನು ಹಿಂಗೆ ಇಲ್ಲಿ ಕಾಲು ಮುಟ್ಬಿಟ್ಟು ಹಿಂಗೆ ಸಣ್ಣ ಮಾಡ್ಕೋಬೇಕು, ತಪ್ಪಾಯ್ತು ಅಂತ ಕೇಳ್ಕೊ ಅಂತ ಅಂದ್ಬಿಟ್ಟು ಆ ಥರ ಬೆಳೆಸಿರೋದು ನಮ್ಮಪ್ಪ ನಮ್ಮನ್ನ. ನೀನು ಹಂಗೆ ಆಯ್ತಾ? ಯಾರು ದೊಡ್ಡವ್ರಿಗೆ ಏನಾರು ಅಂದ್ಬಿಟ್ಟಾಗ ತಪ್ಪಾಯ್ತು ಅಂತ ಹೇಳ್ಬಿಡ್ಬೇಕಾಯ್ತಾ? ಸೂಪರ್. ಬಾ ಕಿಡಾರ್ ಜೊತೆ ಕೊಡ್ತೀನಿ. ಏನೋ ಫುಲ್ ಕಜ್ಜ. ಯಾರ ಕರ್ಗಿರೋದು? ನೀನು ನಾನು ಎಲ್ಲಿ ಕರ್ಗಿದ್ದೀನಿ? ನಾನು ಬಟ್ಟೆ ಚೇಂಜ್ ಮಾಡ್ತಿದ್ದಾರೆ, ಜ್ಞಾನ ನೋಡ್ಬಿಟ್ಟು ಕರ್ಗವನೆ ಸರತು ಅಂತ ಮುದವಿ ಮುದವಿ. ನಿಮ್ಮ ಅಪ್ಪ ಬಂದ್ಕಳಲ್ವಾ? ಏನೋ ನಿಮ್ಮ ಅಪ್ಪ ಬಂದ್ಕಳಲ್ವಾ? ನಮ್ಮ ಅಪ್ಪನೇ ಮನೆ ಕಳೆದು. ನಿಮ್ಮಮ್ಮ ಇಬ್ರು ಯಾಕಿಲ್ಲ ಮಲ್ಕತಾರ? ಯಾರು ನಿಂಗಿದೆಲ್ಲ ಯಾರು ನಿಂಗಿದೆಲ್ಲ ಹೇಳ್ಕೊಟ್ಟಿರೋದು? ನೋಡ್ಕೊಂಡಿ ಅಂತ ಯಾರು ನಿಂಗಿದೆಲ್ಲ ಹೇಳ್ಕೊಟ್ಟಿರೋದು? ಅವ ಬಾಯ್ಲೆ ಯಾರು ಮುದ? ನೀನು ದೊಡ್ಡ ಮುದಾವಿ, ಸಣ್ಣ ಮುದಾವಿ. ನಿಮ್ಮ ಅಪ್ಪ ಅಮ್ಮ ಯಾಕೆ ಇಲ್ಲ ಮನಿ ಕಂಡರು ಅಂತ ಕೇಳ್ತಾಳೆ. ಮುದಾವಿ ಕಲ್ತಿರೋ ಬುದ್ಧಿಯ ಮಕ್ಕಳಿರ್ಬೇಕು. ಅಯ್ಯೋ ಜ್ಞಾನವಿ, ಅಯ್ಯೋ ತಲ. ಆಮೇಲೆ ನಾನು ಬಟ್ಟೆ ಬಿಸಾಕ್ತಿದ್ರೆ ನೀನ್ ಯಾಕೆ ಕರ್ಗಿದ್ಯಾ ಅಂತ ಕೇಳ್ತಾಳೆ. ನೀನು ಕರ್ಗಿ ಚೇಪಾಪ ಕರ್ಗಿ, ನೀನು ಕರ್ಗಿ ನೀನು ಕರ್ಗಿ. ಕರ್ಗ್ ಮುದಾವಿ. ನೀ ಎಲ್ಲಿ ಮನೆ ಕತಿಯಾಗ ನವಿ? ಬೀದಿಲ್ ಮನೆ ಕಂಡ ನೀನು? ಮತ್ತೆ ನಿನ್ನಂತ ಬಜಾರ್ ನನ್ ಸಾವಂತಿ ಕೊಡೋ ನನ್ ಸಾವಂತಿ ಮಾನಗೆಟ್ ನನ್ ಸಾವಂತಿ, ಮಾನಗೆಟ್ ಮುದಾವಿ, ಕೂಳ್ಗೆಟ್ ಮುದಾವಿ, ಮಾನಗೆಟ್ ನನ್ ಸಾವಂತಿ, ಕೂಳ್ಗೆಟ್ ನನ್ ಸಾವಂತಿ. ನೀನು ಅದೆಲ್ಲಕ್ಕಿಂತ ಜಾಸ್ತಿ ಜಾಸ್ತಿ ನೀನೆ. ನೀನ್ ಕುಳ್ಳಿ, ನೀ ಕುಳ್ಳಿ, ನಿನ್ ಕೊಳ್ಳಿ, ನಿನ್ ಕೊಳ್ಳಿ, ನಿನ್ ಕೊಳ್ಳಿ 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 ಕೊಳ್ಳಿ. ರಾಘವ ಬಂದ್ರೆ ರಾಘವನೇ ಸೂಪರ್ ರಾಘವ. ಇದು ಬಜಾರ್ ನನ್ ಸಾವಂತಿ ಕಣಪ್ಪು. ಬಣ್ಣಿ ಇಂಥ ಎಣ್ಣ ಮಾನಿಗೆಟ್ ನನ್ ಸಾವಂತಿ ಹೆಣ್ಣು. ರಾಘವನ್ ಮಾತಾಡ್ಸ್ಬೇಕು, ಉಡ್ಸ್ಬಿಟ್ಟು ಯಾವ ಕಿತ್ತಿಂದಾಗ್ಯಾನವಿ ಈ ಪಾಟಿ ಆಗ್ಬಿಟ್ಟಿದ್ಯಾ? ಇವ್ರ ಕಿರಿತಿನೆಯಾ ಗೈಸ್? ಇವಾಗ ನಾನು ಮತ್ತೆ ನಾವು ಜ್ಞಾನವಿಗೆ ಹೇಳ್ದಂಗೆ ಕಿಂಡರ್ ಜೈ ತಗೊಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಿಂಡರ್ ಜೈ ತಗೊಡಕ್ಕೆ ಅಂತ ಹೋಯ್ತಾನೆ. ಹಂಗೆ ಅಟ್ಟಿಗೆ ಸೆಲ್ ತಗೊಬರ್ಬೇಕು, ರಿಮೋಟ್ಸ್ ಎಲ್ಲ ಅವೆರಡನೇ ತಗೊಬರಕ್ಕೆ ಅಂತ ಅನ್ಬಿಟ್ಟು ಹೋಯ್ತವೆ. ಹಲೋ ಚಿನ್ನು ಮಗಳು ಇತ್ತು. ಇದು ಬೇಕಾ? ಡೂಪ್ಲಿಕೇಟ್ ಇವು ತಿನ್ಬೇಡ ಆಯ್ತಾ? ಎನ್ನುವೆ ಒಳಗಡೆ ರಾಟೆ ಸಾಮಾನ್ ತಗೋ ಅಷ್ಟೇ ಮಗ್ಳೆ, ಆಯ್ತಾ? ಅಪ್ಪ ಬೈತದೆ ಆಮೇಲೆ ತಿನ್ನಂಗಿಲ್ಲ. ಹಾ ಸಲಿಲ್ವಾ? ತಗೋ 3 ತಗೋ. ಅಯ್ಯೋ ಕೆಳಗಡೆ ಬೇಕು. ಗೈಸ್ ಇವಾಗ ರಿಮೋಟ್ ಸಲ್ ತಗೋತಾವೆ. ಏನ್ ಬೇಕು ಮಗ್ಳೆ? ಸ್ಪ್ರೇ ಬೇಕಾ? ನನ್ಗ್ ಬೇಡ, ನಿನಗ್ ಬೇಕಾ? ಏನ ಏನ್ ಬೇಕು? ಚಿತ್ರ ಬೇಕಾ? ಏನ್ ಬೇಕು ಹೇಳೆ? ಕೇಳಿಸ್ತಲ್ಲ ನೀ ಯಾವ ಚಿತ್ರ ಅದ? ಗೈಸ್ ಜ್ಞಾನವಿಗೆ ಇದು ಬೇಕಂತೆ. ಎಷ್ಟು ರೂಪಾಯಿ ಅಣ್ಣ ಇದು? ಚೆನ್ನಾಗೈತ? ಇನ್ನೊಂದು ಬೇಕಾ?
ಇನ್ನೊಂದು ಕೊಟ್ಬಿಡಿ ಯಾರು ತೆಗ್ದಿರೋದೆ? ಚಿನ್ನ ಮಗಳು ಖುಷಿಯಾ? ಖುಷಿ ಆಯ್ತಾ ಚಿನಿ? ಫುಲ್ ಖುಷಿನಾ? ಓ ಇವಳು ಸುರಸನ್ ನೋಡಿ ಸಂಜುಮಣಿ ಏನು ಸಂಜುಮಣಿ ಅನ್ಬಿಡ್ಸಿನು ಅನ್ಬಿಡೆ ಏ ಇಲ್ಲಿ ಓಡ್ಬಿಡು ಸಂಜುಮಣಿ ಅನ್ಬಿಟ್ಟು ಓಡ್ಬಿಡು ನಾನು ಅವನೇ ನಾನು ತಡ್ಕತ್ತಿ ಓಡ್ಬಿಡು ಅಲ್ಲಿ ಓಡು ಚೀನು ಸಂಜುಮಣಿ ಅನ್ಬಿಡು ಅಣ್ಣ ಅದು ಯಾಕಣ ಅದು ಎದುರಿಸ ಎಣ್ಣೆ ಹಚ್ಚ ಪಾಪ ನೀನು ಇದು ಸಂಜುಮಣಿ ನನ್ನ ಹಿಡ್ಕತ್ತೀನಿ ಬಿಡ್ತೀನಿ ಅಂದ್ರೆ ಸಂಜುಮಣಿ ಅನ್ಬಿಡೆ ಅಣ್ಣ ನಮಸ್ಕಾರ ಯಾಪ ಗುಡ್ರ ಲೋ ಅಲ್ಲಿ ಸಾಕು ಅಂತ ಯಾಪ ಗುಡ್ರ ಸಮಾಚಾರ ಅಣ್ಣ ನಮಸ್ಕಾರ ಅಣ್ಣ ದೊಡ್ಡವರು ಅಣ್ಣ ನಮಸ್ಕಾರ ಅಣ್ಣ ಎಲ್ಲಿ ನಾನು ಹೇಳ್ತೀಯ ನೀನ್ ಹೇಳ್ತೀವಣ್ಣ ಅಲ್ಲಿ ಬಾರ್ಲಿ ಯಾರಿಗೋ ಏನೋ ಕೊಡ್ತಾವಳ ಎಣ್ಣನ ಏನೇನೋ ಕೊಡ್ತಾವಳ ಎಣ್ಣೆ ಕೊಡ್ತಾವ ಎಲ್ಕತ್ತೇಳಿ ಸಲ್ಟ ಸಕ್ಕದಾಗದ ಕೇಳಂತಾರ ಚೆನ್ನಾಗದೆ ವಿಕಿ ಏನಪ್ಪ ನೀನ್ ಡ್ಯಾನ್ಸ್ ಹಬ್ಬದಲ್ಲಿ ಹಬ್ಬಣ್ಣೇನು ಫುಲ್ ಮಿಂಚ್ಬಿಟ್ಟು ಅಂಕ ಡಿಫ್ರೆಂಟ್ ಸ್ಟೆಪ್ ವಿಕಿದೆ ಕಮೆಂಟ್ ಸೆಕ್ಷನ್ ಎಲ್ಲ ತುಂಬಿಸಿರೋದು ವಿಕಿ ಡ್ಯಾನ್ಸ್ ಸೂಪರ್ ಬೆಸ್ಟ್ ಅಂತ ಐ ನಮ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಲೇ ಗುಡ್ರ ನಮ್ಮ ಒಟ್ಟಿಗೆ ಬಾ ಗುಡ್ರ ಬೀಗ ಎಲ್ಲಿಲ್ಲ ಜ್ಞಾನವಿ ರೋಸ್ಟ್ ಮಾಡಿದ್ ಏನ್ ಅನ್ಸ್ತಪ್ಪ ಅದಕ್ಕೇನು ಗೊತ್ತಿಲ್ಲ ಯಾರು ಜೀವನ ನಾನು ಇಷ್ಟು ನಮ್ಮ ಅಪ್ಪನ ರೋಸ್ಟ್ ಮಾಡಿಲ್ಲ ಬನ್ನಿ ನಮ್ ಜ್ಞಾನವಿ ರೋಸ್ಟ್ ಮಾಡೋದಷ್ಟು ಸೈಕ್ ಆಗಿತ್ತು ಇವತ್ತಂತೂ ನಿಮ್ಗೆ ಅನಿಸ್ತು ಕಮೆಂಟ್ ಮಾಡಿ ಜ್ಞಾನವಿ ರೋಸ್ಟೆಡ್ ನಮ್ಮಪ್ಪ ಚೆನ್ನಾಗಿದ್ದಾವ ಏನ್ ಬೇಜಾರಾಯ್ತಾ ನಿಂಗೆ ನನಗೆ ಬೇಜಾರು ಕೋಪ ಬತ್ತಾ ನಾನು ಉಜುರ್ಮುನಿ ಅಂದ್ರೆ ಹೊಡಿದ್ಯಾ ಕಾರಲ್ಲಿ ಅಂದಿದ್ಕೆ ಮಕ್ಕಳುಗಳ ಏನಾರ ಅಂದ್ರೂ ಕೋಪ ಬರಕದ್ದಪ್ಪ ಲವ್ ಯು ಡ್ಯಾಡ್ ಓಕೆ ಗೈಸ್ ಯೂಟ್ಯೂಬ್ ವ್ಲಾಗರ್ಸ್ ಇರ್ತಾರಲ್ಲ ಆ ವ್ಲಾಗರ್ ಸಂಕಟ ಏನು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಲೈಟ್ ಆಫ್ ಮಾಡಿಲ್ಲ ಫಸ್ಟ್ ಲೈಟ್ ಆಫ್ ಮಾಡ್ಬಿಡೋದ್ರಿ ನಮ್ಮಮ್ಮ ಹೊಡಿತದೆ ಏನು ಅಂದರೆ ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಇವಾಗ 9:30 ಅಪ್ಲೋಡ್ ಆಗಿರೋದು ವೀಡಿಯೋ ಹೆಚ್ಚು ಕಮ್ಮಿ ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ ಲಾಸ್ಟು 4 ಅವರ್ಸಿಂದ ಟ್ರೈ ಮಾಡ್ಕೊ ಬಂದಿರೋದು ಅನ್ಕೊಳ್ಳಿ ಆಡ್ ಸೂಟಬಿಲಿಟಿ ಈ ಥರ ಹಿಂಗೆ ಎಲ್ಲೋ ಮಾರ್ಕ್ ಬಂದ್ಬಿಡ್ತು ಅಂದರೆ ಇದು ರೆವಿನ್ಯೂ ಬರೋಲ್ಲ 1 ರೂಪಾಯಿನೂ ಬರೋಲ್ಲ ಸೊ ಅದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಕೊನೆಗೆ 6 ವೀಡಿಯೋ ಅಪ್ಲೋಡ್ ಆಗಿ ಯಾವುದೋ ಒಂದೇ ಒಂದು ಗ್ರೀನ್ ಟಿಕ್ ಬಂದಿದೆ ಅದನ್ನ ಅಪ್ಲೋಡ್ ಕೊಟ್ಬಿಟ್ಟೆ ನೋಡಿ ನಮ್ಮ ಸಂಕಟ ನಮ್ಮಮ್ಮ ಊಟ ಮಾಡೋಕ್ಕೆ ಬಲ್ಲ ಅಂತ ಹೋಗಿತ್ತಿತ್ತು ಹೋಗಿಸ್ಕೊತಿದ್ವಿ ಫೋನಲ್ಲೇ ಇವಾಗ ರಿಯಲ್ ಆಗಿ ಹೋಗಿಸ್ಕೊತೀನಿ ಸಸಿಕಲಾ ಇಕ್ಕೊಡೋ ತಪ್ಪಾಯ್ತು ವೇಟ್ ಮಾಡ್ತಿದ್ದ ನನಗೆ ಚಿನ್ನಮರಿ ಎಷ್ಟು ಸಂಕಟ ಗೊತ್ತಾ ಅಲ್ಲಿ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗೋದು ಇವಾಗ ಅಪ್ಲೋಡ್ ಆಗೋದು ನೋಡು ಅಲ್ಲಿ ಇಲ್ಲಿ ಗೊತ್ತು ಒಳ್ಳೆ ತಮ್ಮನೆಲ್ಲ ಇದು ಗೈಸ್ ಊಟ ಮುದ್ದೆ ಮತ್ತು ಮೊಳವಳಿ ಕಾಳು ಉಪ್ಸಾರು ಖಾರ ಉಪ್ಸಾರು ಮುದ್ದೆ ಎಲ್ಲ ಫುಲ್ ಆರೋಗ್ಬಿಡೋದು ಅನ್ಕೊಡ್ರಿ ಗೈಸ್ ಇವತ್ತಿನ ರೋಸ್ಟಿಂಗ್ ವಿಡಿಯೋ ನಮ್ಮ ಅಪ್ಪನ ರೋಸ್ಟ್ ಮಾಡಿದ್ದು ಜ್ಞಾನವಿ ಸಕ್ಕದಾಗಿತ್ತು ಅನ್ಕೊಳ್ರಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ ನಾನು ನಮ್ಮ ಅಣ್ಣನ ಮಲ್ಕೊಂತಾವೆ ಲವ್ ಯು ಜಾಸ್ತಿ ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಟಾಟಾ ಬಾಯ್